ಭಾರತೀಯ ಜನತಾ ಪಾರ್ಟಿ ಇವತ್ತು ಉದ್ದೇಶ ಸ್ಪಷ್ಟ. ಮುಖ್ಯಮಂತ್ರಿಗಳೇ, ನೀವು ಮುಖ್ಯಮಂತ್ರಿ ಆಗಬೇಡಿ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರೈತರ ಹಿತವನ್ನು ರಕ್ಷಣೆ ಮಾಡಿ ಅಂತೇಳಿ ಅವರಿಗೆ ಕರ್ತವ್ಯದ ನೆನಪು ಮಾಡಿಕೊಳ್ಳೋದಕ್ಕೆ ಈ ಹೋರಾಟ. ಯಾತಕ್ಕಾಗಿ ಹೋರಾಟ ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಹಿಂದೆನೆ ಎಲ್ನಿನೋ ಎಫೆಕ್ಟ್ ನ ಪರಿಣಾಮ ಈ ವರ್ಷ ಮಳೆ ಕೊರತೆ ಆಗುತ್ತೆ ಅನ್ನುವ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲರಿಗೂ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಆ ಸುತ್ತೋಲೆ ಏನು ಅಂತ ಹೇಳಿದ್ರೆ, ನಮ್ಮ ಡ್ಯಾಮ್ಗಾಗಿ ಶೇಖರಿಸಿರಿ, ರೈತರೇ ನೀವು ಬಿತ್ತನೆ ಮಾಡಬೇಡಿ, ಈ ವರ್ಷ ಮಳೆ ಕೊರತೆ ಕಾಡುತ್ತೆ ಅನ್ನುವ ಮಾತು ಹೇಳಿದ್ರು. ನಾನು ಮುಖ್ಯಮಂತ್ರಿ ಕೇಳಕ್ ಬಯಸ್ತೇನೆ, ಕುಡಿಯುವ ನೀರಿಗಾಗಿ ನಮ್ಮ ಕೆರೆಕಟ್ಟೆಗಳನ್ನು ತುಂಬಿಸುವ ಕರ್ತವ್ಯ ಯಾರ್ದಿತ್ತು? ಸರ್ಕಾರದ ಇತ್ತು, ನಿಮ್ಮದೇ ಇತ್ತು. ನೀವು ಕುಡಿಯೋ ನೀರಿಗಾಗಿ ನಮ್ಮ ಕೆರೆಕಟ್ಟೆಗಳನ್ನ ತುಂಬಿಸುವ ಕೆಲಸವನ್ನ ಯಾಕೆ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ನೀವು ರೈತರಿಗೆ ಹೇಳಿದ್ರಿ ಬಿತ್ತನೆ ಮಾಡಬೇಡಿ ಅಂತ ಹೇಳಿ, ನಾವು 90% ಬಿತ್ತನೆ ಮಾಡಿಲ್ಲ. ಆದ್ರೆ ಕುಡಿಯೋ ನೀರಿಗಾಗಿ ನೀರನ್ನ ಶೇಖರಣೆ ಮಾಡುವ ಜವಾಬ್ದಾರಿ ನಿಮ್ದಿತ್ತು, ಯಾಕೆ ಆ ಕೆಲಸ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಯಾವಾಗ್ಲೂ ಇಂಥ ಪರಿಸ್ಥಿತಿ ಬಂದಾಗ 15 ದಿನ ಮುಂಚೆ, ತಿಂಗಳ ಮುಂಚೆ ಸರ್ವ ಪಕ್ಷಗಳ ಸಭೆ ಕರೆದು ನಮ್ಮ ವಕೀಲರ ತಂಡದ ಜೊತೆಗೆ ಸಮಾಲೋಚನೆ ಮಾಡಿ ವಾಸ್ತವಿಕ ಪರಿಸ್ಥಿತಿಯನ್ನ ನ್ಯಾಯಾಲಯದ ಮುಂದೆ ಮನವರಿಕೆ ಮಾಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮಾಡಬೇಕಾಗಿತ್ತು. ದುರ್ದೈವ ಸಂಗತಿ, ನಿಮಗೆ ರಾಜ್ಯದ ರೈತರ ಬರ ಮುಖ್ಯ ಆಗಲಿಲ್ಲ, ನಿಮ್ಮ ಶಾಸಕರ ಅಧಿಕಾರದ ಬರವನ್ನು ನಿವಾರಿಸೋದ್ರ ಕಡೆಗೆ ಜೈಲಿನಲ್ಲಿ ಹೋಗಿ ಕುತ್ಕೊಂಡ್ರಿ. ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂತ, ಬರದಲ್ಲಿ ಕಂಗೆಟ್ಟಿರ್ತಕ್ಕಂತ ರೈತರನ್ನ ಮರ್ತ್ರಿ. ನಿಮ್ಮ ಅಧಿಕಾರದ ಹಿತಾಸಕ್ತಿಯ ರಕ್ಷಣೆಗಾಗಿ ಬರ ಪೀಡಿತ ರೈತರನ್ನ ಮರ್ತ್ರಿ. ಬರಗೆಟ್ಟ ಶಾಸಕರಿಗೋಸ್ಕರ ಜೈಲಿನಲ್ಲಿ ಕೂತ್ರಿ. ನಿಮ್ಮ ನಿಲುವಿಗೆ ಧಿಕ್ಕಾರ, 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 ಧಿಕ್ಕಾರ. ನಿಮಗೆ ರೈತರ ಹಿತ ಮುಖ್ಯ ಆಗಿದ್ರೆ, ಕರ್ನಾಟಕ ರಾಜ್ಯದ ಜನರ ಹಿತ ಮುಖ್ಯ ಆಗಿದ್ರೆ, ನೀವು 15 ದಿನ ಮುಂಚಿತವಾಗಿ ಸರ್ವಪಕ್ಷದ ಸಭೆಯನ್ನು ಕರೀತಾ ಇದ್ರಿ. ಯಾಕೆ ನೀವು ಸಭೆ ಕರೀಲಿಲ್ಲ? ನೀವು ನಮ್ಮ ಭಾಗದ ರೈತರ ಹಿತ ಮುಖ್ಯ ಆಗಿದ್ರೆ ನೀವು ಹೇಳಿದ್ರಿ ಕುಡಿಯೋ ನೀರಿಗೋಸ್ಕರ ನೀರನ್ನು ಶೇಖರಣೆ ಮಾಡ್ಬೇಕು ಅಂತ ಹೇಳಿ. ಇದೆಯಾ ನಮ್ ಡ್ಯಾಮ್ ನಲ್ಲಿ ಕುಡಿಯೋ ನೀರಿಗೆ ಶೇಖರಣೆ ಮಾಡಿ ಇಟ್ಟಿದ್ದೀರಾ? ನೀವೇನಾದ್ರು ತಮಿಳುನಾಡಿಗೆ ರಾತ್ರಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದೀರಲ್ಲ, ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಈ ಪ್ರಶ್ನೆಗೆ ಉತ್ತರ ಕೊಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾವೊಂದು ಮಾತು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇವೆ, ನಾವ್ ಯಾರು ಕೂಡ ತಮಿಳುನಾಡಿನ ವಿರೋಧಿಗಳಲ್ಲ. ಬಿಜೆಪಿ ಅವರು ತಮಿಳು ಜನರ ವಿರೋಧಿಗಳಲ್ಲ. ತಮಿಳುನಾಡು ಜನರನ್ನ ನಮ್ಮ ಶತ್ರುಗಳು ಅಂತೂ ನಾವು ಭಾವಿಸಿಲ್ಲ, ಅವ್ರು ನಮ್ಮ ನೆರೆಹೊರೆಯವರು. ಆದ್ರೆ ಕರ್ನಾಟಕದ ಪರಿಸ್ಥಿತಿ, ಅದರ ಗಂಭೀರತೆ, ಅದನ್ನ ಅರ್ಥ ಮಾಡಿಸುವ ಕೆಲಸವನ್ನ ನೀವ್ಯಾಕೆ ಇನ್ನು ಮಾಡಿಲ್ಲ? ನಾವು ಕರ್ನಾಟಕದ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿರುವ ಸರ್ಕಾರ ಮಾಡಬೇಕಾಗಿತ್ತು. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಕಾಲ ಮಿಂಚಿಲ್ಲ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಿನ ಅಧಿಕಾರದಲ್ಲಿದೆ, ನಿಮ್ಮದೇ ಮಿತ್ರ ಪಕ್ಷ. ಈಗಾದ್ರೂ 1ನೇ ತಾರೀಕು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸ್ಟಾರ್ ಹೋಟೆಲ್ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪರಿಸ್ಥಿತಿಯ ವಾಸ್ತವಿಕತೆ ತಮಿಳುನಾಡಿನ ಜನರಿಗೂ ಅರ್ಥ ಆಗಲ್ಲ, ಕರ್ನಾಟಕದ ಜನರಿಗೂ ಅರ್ಥ ಆಗಲ್ಲ, ನ್ಯಾಯಾಧಿಕರಣಕ್ಕೂ ಅರ್ಥ ಆಗಲ್ಲ. ನ್ಯಾಯಾಧಿಕರಣಕ್ಕೆ ತಮಿಳುನಾಡಿನ ಜನರಿಗೆ ವಾಸ್ತವಿಕ ಸತ್ಯ ಅರ್ಥ ಆಗಬೇಕು ಅಂತಿದ್ರೆ ನೀವು ತಮಿಳುನಾಡಿನ ಮುಖ್ಯಮಂತ್ರಿಯನ್ನ ತೋರಿಸಿ, ಇಲ್ಲಿಯ ಗ್ರಾಮೀಣ ಪರಿಸ್ಥಿತಿ ಏನಿದೆ ಅಂತ ತೋರಿಸಿ. ಇದೇ ಸಂದರ್ಭದಲ್ಲಿ ಹೋದ ವರ್ಷ
ಎಷ್ಟು ಡ್ಯಾಮ್ ಭರ್ತಿಯಾಗಿತ್ತು, ನೀರಿನ ಒಳ ಹರಿವು ಎಷ್ಟಿತ್ತು, ಈಗಿನ ಪರಿಸ್ಥಿತಿ ಏನಿದೆ, ಬರದ ಬೀಜರಂತೆ ಹೇಗೆ ಕರ್ನಾಟಕವನ್ನು ಮಾಡ್ತಾ ಇದೆ ಅನ್ನೋದನ್ನ ಅವರು ಕಣ್ಣಾರೆ ನೋಡ್ಲಿ. ಬಹುಶಃ ಅವರು ಕಣ್ಣಾರೆ ನೋಡಿದ್ರೆ ಅವರಿಗೂ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಪರಿಸ್ಥಿತಿ ತೀವ್ರವಾಗಿದೆ, ಅವರೇ ಸಂಕಷ್ಟದಲ್ಲಿದ್ದಾರೆ, ಅವ್ರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂರಮಾಡಲು ಅನ್ನುವಂತ ಅರ್ಥ ಜವಾಬ್ದಾರಿ ಯಾರಿಗೂ ಮುಖ್ಯಮಂತ್ರಿಗಳ ನಿಮ್ಗೆ ಅದು ಅರ್ಥ ಮಾಡಿಸೋ ಜವಾಬ್ದಾರಿ. ನೀವು ಅರ್ಥ ಮಾಡಿಸಿ ಅಂತ ಆಗ್ರಹ ಮಾಡಲಿಕ್ಕೆ, ನಿಮ್ ಕರ್ತವ್ಯದ ನೆನಪಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಕೆಆರ್ಎಸ್ಗೆ ಮುಖ್ಯ ಹಾಕಿದ್ದಾರೆ. ಇವತ್ತು ಕೆಆರ್ಎಸ್ಗೆ ಮುಖ್ಯ ಹಾಕಿರೋದ್ರ ಉದ್ದೇಶ ನಿಮಗೆ ನಿಮ್ಮ ಕರ್ತವ್ಯದ ನೆನಪಾಡಲಿಕ್ಕೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮನ್ನು ಮೊದಲನೇ ಬಾರಿಗೆ ಮಂತ್ರಿ ಮಾಡಿದ್ದು ನನಗೆ ನೆನಪಿರುತ್ತೆ ಅಗರಪ್ಪ ಸಾಹೇಬರು. ಅಗರಪ್ಪ ಸಾಹೇಬರಿಗೆ ಗೊತ್ತಿಲ್ಲ, ಅವರು ಇದನ್ನು ತೆಗೆದುಕೊಂಡಿದ್ರು, ಏನ್ ಬೇಕಾದ್ರೆ ನೀರು ಬಿಡೋಲ್ಲ ಅಂತ ಹೇಳಿ. ನಿಮಗೆ ಮೊದಲನೇ ಬಾರಿಗೆ ಮಂತ್ರಿ ಮಾಡಿದಂತ ಅಗರಪ್ಪ ಸಾಹೇಬ್ರ ದಿಕ್ಕ ನಿಮಗೂ ನೋಡ್ಲಿ, ನಿಮಗೂ ಅವ್ರ ದಿಕ್ಕ ತಗೊಂಡ್ಬರ್ಲಿ, ನೀವು ನಿಲ್ಲು ತಗೊಳ್ಳಿ, ಬೇಕಾದಾಗಲಿ ಏನ್ ಬೇಕಾದ್ರೂ ಆಗ್ಲಿ ನೀರು ಬಿಡೋಲ್ಲ ಅನ್ನುವಂತ ನಿಲ್ಲು ತಗೊಳ್ಳಿ. ಕಟ್ಟು ಮುಚ್ಚಿ ನೀರು ಬಿಟ್ಟು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿ ಆಗಬೇಡಿ ಅಂತ ಎಚ್ಚರಿಸೋದಕ್ಕೋಸ್ಕರ ಈ ಚಳವಳಿ. ನಿಮ್ ಜೊತೆಗೆ ನಾವಿದೀವಿ ಅಂತ ಹೇಳೋದಕ್ಕೋಸ್ಕರ ಈ ಚಳವಳಿ. ನೀವು ಹೃದಯ ತಿಳ್ಕೊಳ್ಳಿ, ಏನ್ ಬೇಕಾದ್ರೂ ನೀರು ಬಿಡೋಲ್ಲ ಅಂತ ಹೇಳಿ. ಕರ್ನಾಟಕದ ಜನ ನಿಮ್ ಜೊತೆಗೆ ನಿಲ್ತವೆ, ನಿಮ್ಮನ್ನ ಬಂಡೆ ಅಂತ ಹೇಳ್ತಾರೆ. ನೀವು ಒಂದೊಂದ್ಸರಿ ಹೇಳ್ಕೊಂಡಿರಿ, ನಾನು ಬಂಡೆ ಇದ್ದಂಗೆ ಹೇಳ್ತೀನಿ. ಕಾವೇರಿ ನೀರಿನ ವಿಷಯದಲ್ಲೂ ಕೂಡ ನೀವು ಬಂಡೆ ತರ ಇರಿ, ಬಂಡೆ ತರ ಇರಿ. ಆ ಬಂಡೆ ತರ ಇರ್ಬೇಕೆ ಹೊರತು ಬಂಡೆತನದಿಂದ ನೀರು ಬಿಡುವ ನೀರಿನಂತೆ ಆಗಬಾರದು ಅನ್ನೋದು ನಮ್ಮ ಆಗ್ರಹ. ನೀವು ಬಂಡೆ ತರ ಇರಿ, ನಾವು ನಿಮ್ ಜೊತೆಗೆ ಇರ್ತೀವಿ. ಬಂಡೆತನದಿಂದ ವ್ಯವಹರಿಸಿದ್ರೆ ಯಾವನೇನ್ ಬೇಕಾದ್ರೂ ಸ್ಟ್ರೈಕ್ ಮಾಡ್ಕೊಳ್ಳಿ, ಯಾವನೇನ್ ಮಾಡಕ್ಕಾಗತ್ತೆ. ನನಗೆ ತಮಿಳುನಾಡಿನ ಮುಖ್ಯಮಂತ್ರಿ ನಮ್ಮ ದೋಸ್ತು, ಅವ್ರಿಗೆ ಬೇಜಾರಾಗಬಾರ್ದು. ನಮ್ಮ ರೈತರು ನೀರಿಲ್ಲದೆ ಒದ್ದಾಡಿದ್ರು ಪರವಾಗಿಲ್ಲ, ಬೆಂಗಳೂರು ಜನರಿಗೆ ಕುಡಿಯಕ್ ನೀರಿಲ್ಲದೆ ಪರವಾಗಿಲ್ಲ. ನಮ್ಮ ದೋಸ್ತಿ ಅದಕ್ಕೆ ಭಂಗ ಬರಬಾರ್ದು. ನಮ್ಮ ದೋಸ್ತಿಗೆ ಭಂಗ ಬಂದ್ರೆ ನಮ್ ಹೈಕಮಾಂಡಿಗೆ ಸಿಟ್ಟು ಬರುತ್ತೆ, ಹೈಕಮಾಂಡಿಗೆ ಸಿಟ್ಟು ಬಂದ್ರೆ ನಮ್ ಕುರ್ಚಿ ಉಳಿಯುತ್ತಾ ಇರೋ ಅಂತ ಆಲೋಚನೆ ಮಾಡಿದ್ರೆ ನಿಮ್ ಬಂಡೆಗೆ ಡೈನಾಮಿಕ್ ಕೊಡೋ ಕೆಲಸನ ರಾಜ್ಯದ ರೈತರು ಮಾಡ್ತಾರೆ, ರಾಜ್ಯದ ಜನ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. ನೀವು ಬಂಡೆ ತರ ನಿಂತ್ಕೊಳ್ಳಿ, ನಾವು ನಿಮ್ ಜೊತೆಗೆ ಗಟ್ಟಿಯಾಗಿ ನಿಲ್ತೇವೆ ಅನ್ನುವ ಮಾತನ್ನ ಹೇಳೋದಕ್ಕೋಸ್ಕರ ಈ ಒಂದು ಹೋರಾಟ. ಕರ್ನಾಟಕ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಾವು ಬಿಜೆಪಿ ಕಾಂಗ್ರೆಸ್ ಅಂತ ನೋಡಲ್ಲ, ಕರ್ನಾಟಕ ಅಂತ ನೋಡ್ತೇವೆ. ದೇಶದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ತಮಿಳುನಾಡು, ಕೇರಳ, ಕರ್ನಾಟಕ ಅಂತ ನಾವು ನೋಡಲ್ಲ, ಆಗ ನಾವು ದೇಶದ ಹಿತಾಸಕ್ತಿ ನೋಡ್ತೇವೆ. ಅಂತ ಸಂದರ್ಭ ಬಂದಾಗ ದೇಶದ ಹಿತಾಸಕ್ತಿಯ ಜೊತೆ ನಿಂತಿದ್ದೇವೆ. ಇವತ್ತು ಕರ್ನಾಟಕದ ಜನ ಸಂಕಷ್ಟದಲ್ಲಿದ್ದಾರೆ. 60% ಡ್ಯಾಮ್ಗಳಲ್ಲಿ ನೀರಿಲ್ಲ. ತುಂಗಭದ್ರಾ, ನಾನು ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದೆ, ವಿಜಯನಗರ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿ ಎಡವಂತ ಬಲವಂತ ಕಾಲುವೆಗೆ ವರ್ಷದ 11 ತಿಂಗಳು ನೀರು ಕೊಡಬೇಕು ಅಂತ ಹೇಳಿ ವಜಾವತ್ತು ಬೇಡಿದೆ. 5 TMC ನೀರನ್ನ ಅಲ್ಲಿ ರೈತರಿಗೆ ನಿರಂತರವಾಗಿ ಕೊಡಬೇಕು ಅನ್ನುವಂತ ಮಾತನ್ನ ವಜಾವತ್ ತೀರ್ಪಿನ ಉಲ್ಲೇಖ ಮಾಡಿದೆ. ದುರ್ದೈವ ಸಂಗತಿ ಅಂದ್ರೆ ಅಲ್ಲಿಯ ರೈತರಿಗೆ ನೀವು ನೀರು ಬಿಟ್ಟಿಲ್ಲ, ವಜಾವತ್ ತೀರ್ಪನ್ನು ಉಲ್ಲಂಘನೆ ಮಾಡಿದಿರಿ. ಅಲ್ಲಿಯ ನಮ್ಮ ರೈತರಿಗೆ ನಮ್ಮದೇ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದಿರಿ. ಇಲ್ಲೂ ಅಷ್ಟೇನೆ, ನೀವು ತಮಿಳುನಾಡಿಗೆ ಅನ್ಯಾಯ ಮಾಡಿ ಅಂತ ನಾವು ಹೇಳಲ್ಲ, ಆದ್ರೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಎಚ್ಚರಿಸೋದಕ್ಕೆ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯಮಂತ್ರಿಗಳೇ, ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ. ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ, ಅದನ್ನು ಮರ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಹಕ್ಕನ್ನ ರಕ್ಷಿಸುವಂತ ಅಧಿಕಾರ ಸ್ಥಾನದಲ್ಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕೂರಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ನೀರಿನ ಹಕ್ಕನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ ಹೊಣೆಗಾರಿಕೆ ನಿಮ್ದಿದೆ ಅನ್ನುವ ಮಾತನ್ನ, ನಿಮ್ಮ ಕರ್ತವ್ಯವನ್ನು ನೆನಪು ಮಾಡೋದಕ್ಕೆ ಈ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಆದ್ರೆ ದುಃಖ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ರೈತ ಹೇಳ್ತಾ ಇದ್ದಾರೆ,
ಎಲ್ಲಿ ಹಗಲು ನೀರ್ ನಿಲ್ಲಿಸ್ತಾರೆ, ರಾತ್ರಿ ನೀರ್ ಬಿಡ್ತಾರಲ್ಲ, ರಾತ್ರಿ ಎಲ್ಲ ನೀರು ಬಿಟ್ಟು ದ್ರೋಹ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಅನ್ಯಾಯ ನೀವು ಮಾಡಿ, ನೀವೇ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ. ಈ ಅನ್ಯಾಯವನ್ನು ನೀವು ಮಾಡಬೇಡಿ. ನಮ್ಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಸರ್ಕಾರ ಕರ್ತವ್ಯ ಲೋಪ ಮಾಡಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾವ ರೀತಿ ಕರ್ತವ್ಯ ಲೋಪ ಮಾಡಿದೀರಿ? ನಮ್ಮ ವಕೀಲರು ತಂಡವನ್ನು ಕರೆದು ಅವರಿಗೆಲ್ಲರಿಗೂ ಏನೇನು ವಾದ ಮಾಡಬೇಕು ಅನ್ನೋದನ್ನ ಜಲತಜ್ಞರ ಮೂಲಕ ಅವರಿಗೆ ಮಾಹಿತಿ ಕೊಟ್ಟು ಪ್ರಬಲವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಮುಂದೆ ನಮ್ಮ ವಾಸ್ತವಿಕ ಸತ್ಯವನ್ನು ಮನವರಿಕೆ ಮಾಡಬೇಕಾಗಿತ್ತು, ಸಮರ್ಥ ವಾದವನ್ನು ಮಂಡಿಸಬೇಕಾಗಿತ್ತು. ಯಾಕೋ ನೋಡಿದ್ರೆ ಮುಖ್ಯಮಂತ್ರಿಗಳು ನಮ್ಮ ನೀರಾವರಿ ಸಚಿವರು ಕೂಡ ಮೈಮರೆತರು. ನೀರಾವರಿ ಸಚಿವರು ಅವ್ರಿಗೆ ಈಗಲೂ ಕೂಡ ನೀರಾವರಿ ಇಲಾಖೆ ಬಗ್ಗೆ ಆಸಕ್ತಿ ಇದ್ದಂಗೆ ಕಾಣಲ್ಲ. ಅವ್ರಿಗೆ ಬೆಂಗಳೂರು ಬಗ್ಗೆನೇ ಆಸಕ್ತಿ. ಅವ್ರಿಗೆ ಹೇಳ್ತಾರೆ ನಿಮ್ ಬೆಂಗಳೂರಿನ ಆಸಕ್ತಿ ತಪ್ಪು ಅಂತ ಹೇಳಲ್ಲ. ಬೆಂಗಳೂರು ಜನರಿಗೆ KRS ಇಂದ ನೀರು ಆಗದೆ ಅಂದ್ರೆ ಕುಡಿಯೋಕೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ನೀವು ಕುಡಿಯೋದಕ್ಕೆ? ಆ ಬೆಂಗಳೂರಿನ ಜನರ ಕುಡಿಯೋ ನೀರಿನ ರಕ್ಷಣೆಗೋಸ್ಕರನಾದ್ರೂ ಕೂಡ ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಯಾಕೋ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ಈಗಲಾದ್ರೂ ಅಷ್ಟೇನೆ ಮೇಲ್ಮನವಿ ಸಲ್ಲಿಸಿ ನ್ಯಾಯಾಧಿಕಾರಿಗಳ ಮುಂದೆ ವಾಸ್ತವಿಕ ಸತ್ಯವನ್ನ ಮನವರಿಕೆ ಮಾಡ್ಕೊಳ್ಳಿ. ಕರ್ಕೊಂಡೋಗಿ ಸರ್ವಪಕ್ಷಗಳನ್ನ ಮೆಟ್ರೋ ಡ್ಯಾಮಿಗೆ ಆಹ್ವಾನ ಮಾಡಿ ತಮಿಳುನಾಡಿನ ಜನಪ್ರತಿನಿಧಿಗಳನ್ನ, ತಮಿಳುನಾಡಿನ ರೈತರನ್ನ KRS ಗೆ ಆಹ್ವಾನ ಮಾಡಿ ಅವರು ಬಂದು ನೋಡ್ಲಿ, ಇಲ್ಲಿಯ ಪರಿಸ್ಥಿತಿಯನ್ನು ನೋಡ್ಲಿ. ಆಗ ಎರಡೂ ರಾಜ್ಯಗಳ ನಡುವೆ ಸಂಬಂಧ ತಪ್ಪುತ್ತೆ, ಸತ್ಯದ ಮನವರಿಕೆ ಆಗುತ್ತೆ. ಆ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿ ನಾವು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ ಈ ಒಂದು ಹೋರಾಟ ಕರ್ನಾಟಕ ರಾಜ್ಯದ ರೈತರ ಹಿತವನ್ನು ಕಾಪಾಡೋದಕ್ಕೆ ಹೋರಾಟ. ಈ ಹೋರಾಟ ಕರ್ನಾಟಕ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಮ್ಮ ಹೋರಾಟ. ಈ ಹೋರಾಟ ರಾಜಕಾರಣ ಮಾಡೋದಕ್ಕಲ್ಲ. ರಾಜಕಾರಣ ಮಾಡೋದಕ್ಕೆ ನಮಗೆ ಬೇಕಾದಷ್ಟು ವಿಷಯ ಇದಾವೆ. ನೀವು ಅಚಲವಾಗಿ ನಿಂತ್ಕೊಳ್ಳಿ, ನಿಮ್ ಜೊತೆಗೆ ನಾವಿದೀವಿ ಎನ್ನುವಂತ ವಿಶ್ವಾಸ ತುಂಬೋದಕ್ಕೆ ಈ ಹೋರಾಟ. ನೀವು ದ್ರೋಹ ಮಾಡಿದ್ರೆ, ನೀವು ಕರ್ನಾಟಕ ರಾಜ್ಯದ ಜನರಿಗೆ ದ್ರೋಹ ಮಾಡಿದ್ರೆ ನಾಡಿನ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು